ತುಂಬಿ ಆ ಜ್ಞಾನ ಸ್ವರೂಪಿಣಿ ನಾನು ಅಂತ ಹೇಳ್ತಾರೆ. ಆ ಮನಸ್ಸು, ಆ ಮಾತು ಮಗುವಿನ ಮನಸ್ಸನ್ನು ಗಟ್ಟಿಯಾಗಿ ಕೊಡ್ಕೊಳ್ತು. ಇನ್ನೊಂದು ಮನೆ ಮುಂದೆ ಹೋಗಿ ಇದೇ ತರ ಬೆಳ್ಕೊಂಡ ಭೌತಿ ಭಿಕ್ಷಾಂಗಿರಿ ಅಂದಾಗ ಅತ್ಯಂತ ಬಡವರ ಮನೆ, ನಮ್ಗೆಲ್ಲ ಗೊತ್ತಿರುವಂತ ಕಥೆ. ನಾನು ಹೇಳ್ತೀನಿ, 2 ದೃಷ್ಟಿಯಿಂದ ನೋಡ್ಬೋದು. ನಾನು ಮನೆಯಲ್ಲಿ ಏನಿಲ್ಲ, ಮಗು ನಿಂತಿದೆ ಮುಂದೆ, ಇನ್ನು ಆಗಲ್ಲ. ಮನೆಯಲ್ಲಿ ಹುಡುಕಾಟ ಸಿಕ್ಕಿದ್ದು ಮಾತ್ರ ಒಣಗಿದ ನೆಲ್ಲಿಕಾಯಿಗಳು ಮಾತ್ರ ಸಿಗ್ತದೆ, ಅದನ್ನು ಕೊಡಲ್ಲ. ಇಷ್ಟೇಪ್ಪ ನಮ್ಮ ಕಡೆ ಇರೋದು, ಇದು ಬಿಟ್ಟರೆ ಏನೂ ಇಲ್ಲ ಮಗು ಅಂತ ಹೇಳ್ತಾರೆ. ಆಗ ಶಂಕರಾಚಾರ್ಯ ಹೇಳ್ತಾರೆ, ಅಮ್ಮ ಬಡತನ ಸಿರಿತನ ಶಾಶ್ವತಲ್ಲ, ನಾನು ಸ್ತೋತ್ರ ಹೇಳ್ಕೊಡ್ತೇನೆ ನಿಮಗೆ. ಈ ಲಕ್ಷ್ಮೀ ಸ್ತೋತ್ರದ ಭಕ್ತಿಯಿಂದ ಹೇಳು ದಿನ ಅಂತೇಳಿ ಅಂಗಂ ಹರೇ ದೊಡ್ಡ ಪೋಷಣ ಮಕ್ಕಳ ಭಾಷೆಯಲ್ಲಿ ಆ ಶ್ಲೋಕ ಹೇಳ್ಕೊಡ್ತಾರೆ. ಇದು 2 ರೀತಿಯಿಂದ ನೋಡ್ಬೋದು. ನನ್ನ ಪವಾಡಗಳನ್ನೇ ನೋಡಬೇಕು ಅನ್ನೋದಾದ್ರೆ ಅವ್ರು ಹೇಳಿದ ತಕ್ಷಣ ಬಂಗಾರದ ನೆಲ್ಲಿಕಾಯಿಗಳು ಬಿದ್ದು ಅಂತ ಒಂದು ಭಾಗ. ಇನ್ನೊಂದು ದೃಷ್ಟಿಯಿಂದ ನೋಡಬಹುದು, ಪವಾಡವನ್ನು ಬಿಟ್ಟು ನೋಡೋದಾದ್ರೆ ಆ ಮಂತ್ರವನ್ನು ಆಕೆ ಶ್ರದ್ಧೆಯಿಂದ ಪಠಿಸಿದ್ದು. ಯಾವ ಮಂತ್ರಗಳನ್ನು ನಾವು ಪಠಿಸ್ತೀವೋ ನಮ್ಮಲ್ಲಿ ಆತ್ಮವಿಶ್ವಾಸ ಮುಗಿಸುತ್ತೆ, ಮನಸ್ಸಿರಬೇಕು. ಈ ಮಂತ್ರ ಅಂದ್ರೆ ಒಳ್ಳೇದಾಗುತ್ತೆ ಅಂತ. ಈ ಸಣ್ಣ ಪ್ರಮಾಣದಲ್ಲಿ ಹೇಳಿದ್ರೆ ಕ್ರಿಕೆಟ್ ಕೂಡ ಹಾಗೆ, ಬಲಗಳ ಒಳಗಿಟ್ಟು ಹೋದ್ರೆ ರಾತ್ರಿ ಎಡಗಾಲಿಟ್ಟು ಔಟ್ ಆಗ್ತದೆ ನೋಡಿದೆ, ನೋಡಿದ್ದೀರಿ. ಹೋದ ತಕ್ಷಣ ಸೂರ್ಯನ ನೋಡಿದ್ದಾರೆ, ಅದು ಮನಸ್ಸಿಗೆ ಗೊತ್ತಿದೆ, ಆತ್ಮವಿಶ್ವಾಸ ಕೊಡ್ತದೆ, ಮತ್ತೊಂದೇನಿಲ್ಲ. ಹಾಗೆ ಮಂತ್ರ ಆತ್ಮವಿಶ್ವಾಸ ಕೊಟ್ಟು ಬರಬರ್ತ ಆಕೆ ಮನೆ ಬಡತನ ಹೋಗ್ಬಿಡ್ತು. ಬಡತನ ಹೋಗಿ ಮತ್ತೆ ಸ್ವಲ್ಪ ವೃದ್ಧಿ ಆಯಿತು, ಅದಕ್ಕೆ ಕನಕ ಧಾರಾಸ್ತೋತ್ರ ಅಂತ ಹೇಳೋದು. ತುಂಬಿ ಆ ಜ್ಞಾನ ಸ್ವರೂಪಿಣಿ ನಾನು ಅಂತ ಹೇಳ್ತಾರೆ. ಆ ಮನಸ್ಸು, ಆ ಮಾತು ಮಗುವಿನ ಮನಸ್ಸನ್ನು ಗಟ್ಟಿಯಾಗಿ ಕೊಡ್ಕೊಳ್ತು. ಇನ್ನೊಂದು ಮನೆ ಮುಂದೆ ಹೋಗಿ ಇದೇ ತರ ಬೆಳ್ಕೊಂಡ ಭೌತಿ ಭಿಕ್ಷಾಂಗಿರಿ ಅಂದಾಗ ಅತ್ಯಂತ ಬಡವರ ಮನೆ, ನಮ್ಗೆಲ್ಲ ಗೊತ್ತಿರುವಂತ ಕಥೆ. ನಾನು ಹೇಳ್ತೀನಿ, 2 ದೃಷ್ಟಿಯಿಂದ ನೋಡ್ಬೋದು. ನಾನು ಮನೆಯಲ್ಲಿ ಏನಿಲ್ಲ, ಮಗು ನಿಂತಿದೆ ಮುಂದೆ, ಇನ್ನು ಆಗಲ್ಲ. ಮನೆಯಲ್ಲಿ ಹುಡುಕಾಟ ಸಿಕ್ಕಿದ್ದು ಮಾತ್ರ ಒಣಗಿದ ನೆಲ್ಲಿಕಾಯಿಗಳು ಮಾತ್ರ ಸಿಗ್ತದೆ, ಅದನ್ನು ಕೊಡಲ್ಲ. ಇಷ್ಟೇಪ್ಪ ನಮ್ಮ ಕಡೆ ಇರೋದು, ಇದು ಬಿಟ್ಟರೆ ಏನೂ ಇಲ್ಲ ಮಗು ಅಂತ ಹೇಳ್ತಾರೆ. ಆಗ ಶಂಕರಾಚಾರ್ಯ ಹೇಳ್ತಾರೆ, ಅಮ್ಮ ಬಡತನ ಸಿರಿತನ ಶಾಶ್ವತಲ್ಲ, ನಾನು ಸ್ತೋತ್ರ ಹೇಳ್ಕೊಡ್ತೇನೆ ನಿಮಗೆ. ಈ ಲಕ್ಷ್ಮೀ ಸ್ತೋತ್ರದ ಭಕ್ತಿಯಿಂದ ಹೇಳು ದಿನ ಅಂತೇಳಿ ಅಂಗಂ ಹರೇ ದೊಡ್ಡ ಪೋಷಣ ಮಕ್ಕಳ ಭಾಷೆಯಲ್ಲಿ ಆ ಶ್ಲೋಕ ಹೇಳ್ಕೊಡ್ತಾರೆ. ಇದು 2 ರೀತಿಯಿಂದ ನೋಡ್ಬೋದು. ನನ್ನ ಪವಾಡಗಳನ್ನೇ ನೋಡಬೇಕು ಅನ್ನೋದಾದ್ರೆ ಅವ್ರು ಹೇಳಿದ ತಕ್ಷಣ ಬಂಗಾರದ ನೆಲ್ಲಿಕಾಯಿಗಳು ಬಿದ್ದು ಅಂತ ಒಂದು ಭಾಗ. ಇನ್ನೊಂದು ದೃಷ್ಟಿಯಿಂದ ನೋಡಬಹುದು, ಪವಾಡವನ್ನು ಬಿಟ್ಟು ನೋಡೋದಾದ್ರೆ ಆ ಮಂತ್ರವನ್ನು ಆಕೆ ಶ್ರದ್ಧೆಯಿಂದ ಪಠಿಸಿದ್ದು. ಯಾವ ಮಂತ್ರಗಳನ್ನು ನಾವು ಪಠಿಸ್ತೀವೋ ನಮ್ಮಲ್ಲಿ ಆತ್ಮವಿಶ್ವಾಸ ಮುಗಿಸುತ್ತೆ, ಮನಸ್ಸಿರಬೇಕು. ಈ ಮಂತ್ರ ಅಂದ್ರೆ ಒಳ್ಳೇದಾಗುತ್ತೆ ಅಂತ. ಈ ಸಣ್ಣ ಪ್ರಮಾಣದಲ್ಲಿ ಹೇಳಿದ್ರೆ ಕ್ರಿಕೆಟ್ ಕೂಡ ಹಾಗೆ, ಬಲಗಳ ಒಳಗಿಟ್ಟು ಹೋದ್ರೆ ರಾತ್ರಿ ಎಡಗಾಲಿಟ್ಟು ಔಟ್ ಆಗ್ತದೆ ನೋಡಿದೆ, ನೋಡಿದ್ದೀರಿ. ಹೋದ ತಕ್ಷಣ ಸೂರ್ಯನ ನೋಡಿದ್ದಾರೆ, ಅದು ಮನಸ್ಸಿಗೆ ಗೊತ್ತಿದೆ, ಆತ್ಮವಿಶ್ವಾಸ ಕೊಡ್ತದೆ, ಮತ್ತೊಂದೇನಿಲ್ಲ. ಹಾಗೆ ಮಂತ್ರ ಆತ್ಮವಿಶ್ವಾಸ ಕೊಟ್ಟು ಬರಬರ್ತ ಆಕೆ ಮನೆ ಬಡತನ ಹೋಗ್ಬಿಡ್ತು.